ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದರು. ಜೊತೆಗೆ ಮಾತುಕತೆ ನಡೆಸುತ್ತಾ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಕೂಡ. ಈ ನಡೆ ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತು. ಅಂಥ ಜರೂರತ್ತೇನಿತ್ತು? ಅಷ್ಟೊಂದು ಅರ್ಜೆಂಟ್ ಆಗಿ ಅಲ್ಲಿ ಮಾತನಾಡುವಂಥ ವಿಚಾರ, ಅಷ್ಟೊಂದು ಸೀಕ್ರೆಟ್ ಆಗಿ ಅನ್ನುವಂಥದ್ದು ಸಹಜವಾಗಿ ಒಂದು ಕುತೂಹಲ. ಸಂಕ್ರಾಂತಿ ಬಳಿಕ ಡಿಕೆ ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು ಕುತೂಹಲದ ಕಿಚ್ಚಿಗೆ ತುಪ್ಪ ಸುರಿತಾ ಇದೆ. ಪರಿಸ್ಥಿತಿ ಹೇಗಿರುವಂಥ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಪ್ರತಿಫಲದ ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಒಳಗಿನ ಇವತ್ತಿನ ಬೆಳವಣಿಗೆ ಏನೇನು? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಸಂಕ್ರಾಂತಿ ಸಮಯ. ಮೈಸೂರು ಭೇಟಿ ಬಳಿಕ ಸಿಎಂ ಡಿಸಿಎಂಗೆ ರಾಹುಲ್ ಕರೆ. ಕಮ್ ಟು ಡೆಲ್ಲಿ ಎಂದು ರಾಗ ಸಿಂಗಲ್ ಲೈನ್ ಸಂದೇಶ. ಸಂಕ್ರಾಂತಿಯ ಸಮಯದಲ್ಲಿ ಕಾಂಗ್ರೆಸ್ನೊಳಗಿನ ಕ್ರಾಂತಿ ಚಿಗುರಿದಂತೆ ಕಾಣ್ತಿದೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಭೇಟಿ ಮಾಡಿದ್ರು. ಜೊತೆಗೆ ಕಾಣಿಸಿಕೊಂಡ್ರು ಪ್ರತ್ಯೇಕವಾಗಿ ಚರ್ಚೆ ಕುತೂಹಲ ಮೂಡಿಸಿತ್ತು. ಮೂಲಗಳ ಮಾಹಿತಿ ಪ್ರಕಾರ ಉಭಯ ನಾಯಕರು ಹೇಳಬೇಕಾದ ವಿಚಾರವನ್ನ ರಾಹುಲ್ ಒಪ್ಪಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ಕೂಡ ಕಮ್ ಟು ಡೆಲ್ಲಿ ಅಂತ ಸಿಂಗಲ್ ಲೈನ್ ಸಂದೇಶ ಕೊಟ್ಟಿದ್ದಾರೆ. ಶುಭ ಶುಕ್ರವಾರ ಅಂದ್ರೆ ಜನವರಿ 16ರಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಲಿದ್ದಾರೆ. ಈ ಭೇಟಿಯ ಉದ್ದೇಶ ಪಂಚರಾಜ್ಯ ಚುನಾವಣೆ. ಆದ್ರೆ ಈ ವಿಸಿಟ್ ಇಷ್ಟಕ್ಕೆ ಸೀಮಿತವಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಕೊಟ್ಟ ಆನ್ಲೈನ್ ಸಂದೇಶ ಸಾಕಷ್ಟು ಕುತೂಹಲ ಮೂಡಿಸಿದೆ. ದಿಲ್ಲಿಗೆ ಹೋದ ವೇಳೆಯನ್ನೇ ಡಿಕೆ ಸದುಪಯೋಗ ಪಡಿಸಿಕೊಂಡು ಪವರ್ ಶೇರಿಂಗ್ ಬಗ್ಗೆ ಮುಕ್ತ ಮಾತುಕತೆ ನಡೆಸ್ತಾರೆ ಅನ್ನೋ ಮಾತನ್ನ ತಳ್ಳಿ ಹಾಕುವಂತಿಲ್ಲ. ಆದ್ರೆ ನಾಯಕತ್ವ ಬದಲಾವಣೆಯ ಕೇಂದ್ರ ಬಿಂದು ಮಾತ್ರ ನೆನೆ ರಾಗ ಕೊಟ್ಟ ಸಂದೇಶದ ಗುಟ್ಟನ್ನ ಗುಟ್ಟಾಗೆ ಇಟ್ಟಿದ್ದಾರೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿಯ ಸೂಚನೆ ಸಿಕ್ತೋ ಏನೋ ಗೊತ್ತಿಲ್ಲ. ರಾಹುಲ್ ಭೇಟಿ ಬಳಿಕ ಪ್ರಯತ್ನ, ಪ್ರತಿಫಲ ಹಾಗೂ ಪ್ರಾರ್ಥನೆ ಬಗ್ಗೆ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಬರ್ಕೊಂಡಿದ್ದಾರೆ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ನಾನು ಮೊದಲೇ ಈ ಹೊಸೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. ಆದ್ರೆ ಜೆಡಿಎಸ್ ರಾಜ್ಯ ಘಟಕ ಡಿಕೆ ಹಾಕಿರೋ ಈ ಪೋಸ್ಟ್ ನ ಒಗಟು ಒಡೆಯೋ ಕೆಲಸ ಮಾಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ದಳಪಡೆ, ರಾಹುಲ್ ಗಾಂಧಿ ಭೇಟಿಗಾಗಿ ನವೆಂಬರ್ ತಿಂಗಳಿಂದ ಸತತ ದೆಹಲಿ ದಂಡಯಾತ್ರೆ ಮಾಡ್ತಿದ್ದ ಡಿಕೆ, ನಿಮ್ಮ ಪ್ರಯತ್ನ ಸಫಲವಾಗಿದೆ, ನಿಮ್ಮ ಪ್ರಾರ್ಥನೆ ಫಲಿಸಿದೆ, ಇದೇ ತಾನೇ ನಿಮ್ಮ ಮಾತಿನ ಅರ್ಥ ಅಂದಿದೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಕೂಡ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಬರ್ಕೊಂಡಿದ್ದಾರೆ. ಈ ಮಧ್ಯೆ ಶಾಸಕ ರಂಗನಾಥ್ ಸಂಕ್ರಾಂತಿ ಬಳಿಕ ಸಿಹಿ ಸುದ್ದಿ ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆ ಸುದ್ದಿ ಬರುತ್ತೆ. ಈ ಮಧ್ಯೆ ಡಿಕೆ ಸಹೋದರರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಖರ್ಗೆ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಸಚಿವರು ಮಾತ್ರ ನೋ ಚೇಂಜ್ ಅನ್ನುವಂತೆ ಮಾತಾಡ್ತಿದ್ದಾರೆ. ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಂಸ್ಕೃತ ಅಷ್ಟೇನೆ ನೋಡಿರೋದು. ಅದ್ರ ಬಗ್ಗೆ ನಾನೇನು ಹೇಳಕ್ ಬರೋದಿಲ್ಲ. ನೋ ಕಾಮೆಂಟ್. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಅಲ್ಲಿ ಆಯ್ಕೆ ಆದ್ಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು. ಹೌದು ತಾನೆ? ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್. ಗೊಂದಲ ಎಲ್ಲಿದೆ? ಗಹನವಾದ ವಿಚಾರ ಆಗಿದ್ರೆ ಒಳಗಡೆ ಏರ್ಪೋರ್ಟ್ ಅಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೈಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋರು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ನ ಈ ಬೆಳವಣಿಗೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಫುಟ್ಪಾತ್ ಮೇಲೆ ನಿಂತು ಮಾತನಾಡೋ ಸ್ಥಿತಿ ಬಂದಿದೆ ಅಂತಿದ್ದಾರೆ.
ಅವರು ಆಂತರಿಕ ಕಚ್ಚಾಟ, ಒಬ್ರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಕಾತರದಲ್ಲಿ ಅವರಿದ್ದಾರೆ. ನನ್ನ ತಾಳ್ಮೆನ ಕೆಣಕಬೇಡಿ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಉಳಿದವರು ರೆಡಿ ಆಗಿದ್ದಾರೆ. ಇದರ ನಡುವೆ ರಾಜ್ಯದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ಹೋಗಿ ಏರ್ಪೋರ್ಟ್ ಅಲ್ಲಿ ಫುಟ್ಪಾತ್ ನಲ್ಲಿ ನಿಂತ್ಕೊಂಡು ಮಾತಾಡ್ದಲ್ಲ, ಆ ರೀತಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಜೊತೆ ಅದು ಮಾತಾಡಿದ್ದು ಎಷ್ಟು ನಿಮಿಷ ಅಂದ್ರೆ ಇಬ್ಬರತ್ರ ಸೇರಿ 2 ನಿಮಿಷ, ಇಬ್ರಿಗೂ 1 ನಿಮಿಷ ಕೊಟ್ಟವ್ರು ಅವರು. ರಾಹುಲ್ ಗಾಂಧಿ ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆಮೇಲೆ ಅವರೇ ಬಂದು ಹೇಳ್ತಾರೆ ರಾಜಕೀಯ ಏನು ಚರ್ಚೆನೇ ಆಗ್ಲಿಲ್ವಂತೆ, ಇನ್ನೇನಕ್ಕೆ ಹೋಗಿದ್ರಿ ನೀವು? ಕಾಂಗ್ರೆಸ್ನ ಎಲ್ಲಾ ಬೆಳವಣಿಗೆ ನಡುವೆ ಇದೇ ತಿಂಗಳು 22ನೇ ತಾರೀಕಿನಿಂದ ಜನವರಿ 31ರವರೆಗೆ ವಿಶೇಷ ಅಧಿವೇಶನ ನಡೆಯಲಿದೆ. ಅಲ್ಲಿಗೆ ನಾಯಕರ ದೆಹಲಿ ಯಾತ್ರೆ ತಡವಾಗೋದು ಬಹುತೇಕ ಖಚಿತ. ಬನ್ನಿ ಮಾತನಾಡೋಣ ಅಂತೇನಾದ್ರೂ ವರಿಷ್ಠರು ಕರೆದ್ರೆ ಇಲ್ಲಿನ ಅಧಿವೇಶನದ ನೆಪ ಕೊಡಬಹುದು. ಇದೆಲ್ಲವನ್ನ ಗಮನಿಸ್ತಾ ಇದು ನಾಯಕತ್ವ ಬದಲಾವಣೆ ವಿಳಂಬ ಮಾಡೋದಕ್ಕೆ ಹೂಡಿರೋ ಬೀಳ್ಳೆನವದಂತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.